ಗುಲಾಮಗಿರಿ ಕೃತಿಯನ್ನು ರಚಿಸಿದವರು ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ. ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾದ ವರದಿ ಮೌಂಟ್ ಬ್ಯಾಟನ್ ವರದಿ. ಸರ್ಕಾರದ ಉನ್ನತ ಸ್ಥಾನಗಳನ್ನು ಅಕ್ರಮವಾಗಿ ಆಕ್ರಮಿಸಿದರೆ ಅಂಥವರ ವಿರುದ್ಧ ಹೊರಡಿಸುವ ರಿಟ್ ಕೋ ವ್ಯಾರೆಂಟ್. 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದಕ್ಕೆ ಪ್ರಾಮುಖ್ಯತೆ ನೀಡಲಾಯಿತು. ಎಲ್ಲರನ್ನು ಒಳಗೊಂಡ ಬೆಳವಣಿಗೆ. ಸೊ ಇವಾಗ ಪಂಚವಾರ್ಷಿಕ ಯೋಜನೆಗಳನ್ನು ತೆಗೆದುಹಾಕಲಾಗಿದೆ. ಸೊ ಇವಾಗ ನೀತಿ ಆಯೋಗ ಇದೆ. ಸಾಲಾರ್ ಜಂಗ್ ಮ್ಯೂಸಿಯಂ ಎಲ್ಲಿದೆ? ಹೈದರಾಬಾದ್. G4 ರಾಷ್ಟ್ರಗಳು ಯಾವುವು? ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್. ರಿಹಾಂಡ್ ಅಣೆಕಟ್ಟನ್ನು ಯಾವ ನದಿಯ ಉಪನದಿಗೆ ನಿರ್ಮಿಸಲಾಗಿದೆ? ಸೋನ್. ಐನ್ ಐ ಅಕ್ಬರಿಯನ್ನು ಬರೆದವರು? ಅಬುಲ್ ಫಜಲ್. ಸಂವಿಧಾನ 93ನೇ ತಿದ್ದುಪಡಿ ಯಾವುದರ ಕುರಿತು ತಿಳಿಸುತ್ತದೆ? ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಮತ್ತು ವಿಸ್ತರಣೆ. ವಿಮಾನದ ಭಾಗಗಳನ್ನು ಯಾವ ಮಿಶ್ರ ಲೋಹದಿಂದ ಮಾಡುತ್ತಾರೆ? ಡ್ಯುರಾಲುಮಿನ್. ನೀರಿನ ಗಡಸುತನಕ್ಕೆ ಈ ಕೆಳಗಿನ ಲವಣಗಳು ಕಾರಣವಾಗಿವೆ? ಕಬ್ಬಿಣ ಮತ್ತು ಮ್ಯಾಗ್ನೀಸಿಯಂ. ಕಲ್ಲನ್ನು ರಚಿಸಿರುವ ರಾಜತರಂಗಿಯು ಕಾಶ್ಮೀರದ ಇತಿಹಾಸ ಕುರಿತಿದೆ. ಸೊ ಇದು ಮೊದಲ ಇತಿಹಾಸ ಪುಸ್ತಕ ಅಂತ ಕೂಡ ಕರೀತಾರೆ. LED ವಿಸ್ತೃತ ರೂಪ ಏನು? ಲೈಟ್ ಎಮಿಟಿಂಗ್ ಡಯೋಡ್. ಸೋಲಾರ್ ಕುಕ್ಕರ್ಗಳಲ್ಲಿ ಆಹಾರ ಬಿಸಿಯಾಗುವುದಕ್ಕೆ ಕಾರಣವಾಗುವ ಕಿರಣಗಳು? ಅವಗೆಂಪು ಕಿರಣಗಳು.